ಕೋಆರ್ಡಿನೇಷನ್ ಇವೆಲ್ಲ ಇದ್ದೇ ಇರುತ್ತೆ. ಆ ದೃಷ್ಟಿಯಲ್ಲಿ ವರಿಷ್ಠರ ಜೊತೆ ಭೇಟಿ ಆಗಿದೆ. ಆದರೆ ರಾಜ್ಯದಲ್ಲಿ ಇವತ್ತು ಏನು ಬಿಜೆಪಿ ಅವರು ಮತ್ತು ಜನತಾದಳದವರು ಇಬ್ಬರೂ ಸೇರಿ ಏನೇ ಮಾಡಿ ಕನ್ನಡಿಗರಿಂದ ಆಯ್ಕೆ ಆಗಿರುವಂಥ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡಬೇಕು, ಚುನಾಯಿತ ಸರ್ಕಾರವನ್ನ ಸಂವಿಧಾನದ ನೀತಿಗೆ ವಿರುದ್ಧವಾಗಿ ಬುಡಮೇಲು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಹಿಂದೆ ಹೇಳಿದ್ದೇವೆ, ಇಡಿ ಏನಿದೆ ಅದು ಬಿಜೆಪಿಯ ಒಂದು ರೀತಿ ಪೊಲಿಟಿಕಲ್ ವಿಂಗ್ ಆಗ್ಬಿಟ್ಟಿದೆ. ಇಡಿ ಪೊಲಿಟಿಕಲ್ ಟೂಲ್ ಕಿಟ್ ಬಿಜೆಪಿಗೆ ಆಗ್ಬಿಟ್ಟಿದೆ. ಮೊನ್ನೆ ಇಡಿನವ್ರು ಬಂದು ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ತನಿಖೆ ಮಾಡ್ತೀವಿ ಅಂತ ಹೇಳಿ ಅವ್ರು ಬಂದು ಏನ್ ಹೇಳ್ತಾರೆ, ನೀವು ತಪ್ಪು ಮಾಡಿರೋರ್ಗೆ ನಿಮ್ಗೆ ರಕ್ಷಣೆ ಕೊಡ್ತೀವಿ, ನೀವು CM ಮೇಲೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ. ಅಲ್ಲಿಗೆ ತಪ್ಪು ಮಾಡಿರೋರ್ನ ರಕ್ಷಣೆ ಮಾಡಿ ಹಗರಣ ಮುಚ್ಚಾಕಿ ಇದನ್ನ CM ತಲೆಗೆ ಕಟ್ಟಬೇಕು ಅನ್ನೋದು ಅವರ ಉದ್ದೇಶ ಬಿಟ್ರೆ, ಹಗರಣದ ಹಿಂದೆ ಇರೋರ್ನ ಯಾರನ್ನು ಕೂಡ ಪತ್ತೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಬಂದಿಲ್ಲ ಇಡಿ ಅವರು. ಇದನ್ನ ಏನೇ ಮಾಡಿ ಈ ಹಗರಣ ಉಪಯೋಗಿಸ್ಕೊಂಡು ನಮ್ಮ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡಬೇಕು. ಯಾವ ತರ ದೆಹಲಿಯಲ್ಲಿ ಮಾಡಿದ್ರು, ಯಾವ ತರ ಜಾರ್ಖಂಡ್ ಅಲ್ಲಿ ಮಾಡಿದ್ರು, ಯಾವ ತರ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ರು, ಅದೇ ತರಹ ಕರ್ನಾಟಕದಲ್ಲೂ ಕೂಡ ಈ ತನಿಖಾ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತ ಕುತಂತ್ರ ಮಾರ್ಗದಿಂದ ಹೊರಟಿದ್ದಾರೆ. ಯಾಕಂದ್ರೆ ಎಲೆಕ್ಷನ್ ಅಲ್ಲಿ ಸೋತ ಮೇಲೆ ಏನನ ಮಾಡಿ ಸರ್ಕಾರ ಬೀಳಿಸ್ಬೇಕು ಅಂತ. ಈಗ ಅದರ ಮುಂದುವರೆದ ಭಾಗವಾಗಿ ಅಲ್ಲಿ ನಮ್ಮ ಒಬ್ರು ಕಲ್ಲೇಶ್ ಅಂತ ಡೆಪ್ಟಿ ಡೈರೆಕ್ಟರ್ ಅಧಿಕಾರಿ ಅವ್ರಿಗೆ ಬಲವಂತ ಮಾಡಿದ್ದಾರೆ, CM ವಿರುದ್ಧ ಸ್ಟೇಟ್ಮೆಂಟ್ ಕೊಡು, ನೀನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ 7 ವರ್ಷ ಜೈಲ್ಗೆ ಹಾಕ್ತೀವಿ, ನೀನ್ ಕೊಟ್ರೆ ನಿನ್ಗೆ ನಾವೇ ಎಲ್ಲ ರಕ್ಷಣೆ ಕೊಡ್ತೀವಿ ಅಂತೇಳಿ ಅವರು ಈ ವಿಟ್ನೆಸ್ಗಳ ಮೇಲೆ ಬಲವಂತದಿಂದ ಹೇಳಿಕೆಗಳನ್ನ ಕೊಡಿಸಿ ಇಡೀ ಪ್ರಕರಣವನ್ನ ತಪ್ಪುದಾರಿಗೆ ಎಳೆದು ಸರ್ಕಾರ ಬುಡಮೇಲು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನ ನಾವೊಂದು FIR ಅದೇ ಅಧಿಕಾರಿ ಲಾಡ್ಜ್ ಮಾಡಿದ್ದಾರೆ. ಅದು ಅಲ್ಲಿಗೆ ನಿಲ್ತು ಅಂತೇಳಿ ಇವಾಗ ಗವರ್ನರ್ ಆಫೀಸನ್ನ ಮಿಸ್ಯೂಸ್ ಮಾಡ್ಕೊಂಡ್ಲಿಕ್ಕೆ ಹೊರಟಿದ್ದಾರೆ. ಗವರ್ನರ್ಗೆ ಅರ್ಜಿಗಳನ್ನ ಕೊಟ್ಟು ಗವರ್ನರ್ ಇಂದ ಸರ್ಕಾರಕ್ಕೆ ಪತ್ರಗಳನ್ನ ಬರೆಸಿ ಗವರ್ನರ್ ಆಫೀಸನ್ನ ಮಿಸ್ಯೂಸ್ ಮಾಡಿಕೊಂಡು ಏನೇ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸ್ಬೇಕು ಅಂತೇಳಿ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರನ್ನ ಸಾಜಿಶ್ ಮಾಡಿ ಅವ್ರನ್ನ ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ಅವರು. ಹಾಗಾಗಿ ನಮಗೂ ಸಂವಿಧಾನ ಇದೆ. ಈ ಬಾರಿ ದೇಶದಲ್ಲಿ ಜನ ಸಂವಿಧಾನದ ಪರವಾಗಿ ಮತ ಕೊಟ್ಟಿದ್ದಾರೆ. ಸಂವಿಧಾನದ ರಕ್ಷಣೆ ನಮಗೆ ಇದೆ. ಅವರೇನಾದ್ರೂ ಗವರ್ನರ್ ಆಫೀಸನ್ನ ಮಿಸ್ಯೂಸ್ ಮಾಡಿಕೊಂಡು ನಮ್ಮ ಸರ್ಕಾರ ಬುಡಮೇಲು ಮಾಡ್ಲಿಕ್ಕೆ ಹೋದ್ರೆ ನಾವು ಕೋರ್ಟಿಗೆ ಹೋಗಿ ಹೋರಾಟ ಮಾಡ್ತೇವೆ. ಯಾವ ತರ ಜಾರ್ಖಂಡ್ ಕೋರ್ಟ್ ರೂಲಿಂಗ್ ಕೊಟ್ಟಿದ್ದಾರೆ, ಜಾರ್ಖಂಡ್ ಪ್ರಕರಣದಲ್ಲಿ, ಡೆಲ್ಲಿ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ, ಸುಮಾರು ವೆಸ್ಟ್ ಬೆಂಗಾಲ್ ಪ್ರಕರಣಗಳಲ್ಲಿ ಕೊಟ್ಟಿದ್ದಾರೆ, ಕೇರಳದವರು ಹೋಗಿದ್ದಾರೆ, ತಮಿಳುನಾಡಿನವರು ಹೋಗಿದ್ದಾರೆ. ಆ ತರ ಏನಾದ್ರೂ ಗವರ್ನರ್ ಕಚೇರಿಯನ್ನ ದುರುಪಯೋಗ ಮಾಡಿ ನಮ್ಮ ಸರ್ಕಾರದ ಮೇಲೆ ಪಿತೂರಿ ಮಾಡಿದ್ರೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ಹೋಗ್ತೇವೆ. ಅದಷ್ಟೇ ಅಲ್ಲ, ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ. ನಾವು ಪ್ರಜಾಪ್ರಭುತ್ವ ಉಳಿಬೇಕು ಅಂತೇಳಿ ಬಿಜೆಪಿಯವರು ಇವತ್ತು ಹತಾಶರಾಗಿದ್ದಾರೆ. JDSನವರು ಇಲ್ಲಿ ಅವರು ಮಂತ್ರಿ ಆಗಿದ್ದಾರೆ. JDSನವರೊಬ್ರು ಬಿಜೆಪಿಯವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಕರ್ನಾಟಕಕ್ಕೆ ನ್ಯಾಯ ಕೊಡಿಸೋದು ಬಿಟ್ಬಿಟ್ಟು ಅವ್ರು ಮಾಡ್ತಾ ಇರೋ ಕೆಲಸ ಏನು ಅಂದ್ರೆ ನಮ್ಮ ಸರ್ಕಾರ ಬೀಳಿಸೋದಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಬೇಕಾಗಿತ್ತು, ಕಳಸಾ ಬಂಡೂರಿ ನಾಲೆ ಯೋಜನೆಗೆ ಅನುಮತಿ ಕೊಡಿಸ್ಬೇಕಾಗಿತ್ತು, ಅಪ್ಪರ್ ಭದ್ರಾ ಯೋಜನೆಗೆ ದುಡ್ಡು ಕೊಡಿಸೋದು ಬಿಟ್ಬಿಟ್ಟು ಸೆಂಟ್ರಲ್ಲಿ ಮಿನಿಸ್ಟರ್ ಆಗಿರೋರು ಇವತ್ತು ಅಲ್ಲಿ ಕೂತ್ಕೊಂಡು ಸ್ಕೆಚ್ ಆಗ್ತಾ ಇದ್ದಾರೆ ನಮ್ಮ ಸರ್ಕಾರ ಬೀಳಿಸೋದು ಹೇಗೆ ಅಂತ. ನಾವು ಕೂಡ ಏನು ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ, ಕಾನೂನಾತ್ಮಕ ಹೋರಾಟ ಮಾಡ್ತೇವೆ. ಅಷ್ಟೇ ಅಲ್ಲ, ಬೀದಿಗಿಳಿದು ಕೂಡ ಪ್ರಜಾಪ್ರಭುತ್ವದ ಉಳಿಗಾಗಿ ನಾವು ಹೋರಾಟ ಮಾಡ್ತೇವೆ. ಇದನ್ನ ಎಲ್ಲ ನಾವು ಸವಾಲುಗಳನ್ನ ಎದುರಿಸಲಿಕ್ಕೆ ತಯಾರಿದ್ದೇವೆ. ಅವ್ರು ಏನ್ ಮಾಡ್ತಾರೆ ಮಾಡ್ಲಿ. ಈಗ ಅವ್ರವರಲ್ಲೇ ಜಗಳ ಶುರುವಾಗಿದೆ, ಏನಾದ್ರೂ ಹಾಕೊಳ್ಳಿ, ಅವ್ರದ್ದು ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಪ್ರಜಾಪ್ರಭುತ್ವ ಉಳಿಬೇಕು. ಇದಕ್ಕಾಗಿ ನಾವು ಬೀದಿ ಹೋರಾಟನೂ ಮಾಡ್ತೇವೆ, ಕಾನೂನು ಹೋರಾಟನೂ ಮಾಡ್ತೇವೆ. ಮೈಸೂರು ಪಾದಯಾತ್ರೆ ಹೊರಟಿದ್ದಾರೆ ಜಂಟಿಯಾಗಿ ಈಗ 3ನೇ ತಾರೀಕಿಂದ ಪಾದಯಾತ್ರೆ. ಅವ್ರದ್ದು
ಏನು ಹಗಲುಗನಸು ಕಾಣ್ತಾ ಇದ್ದಾರೆ ಈ ಸರ್ಕಾರನ ಅಲ್ಲಾಡಿಸ್ಬೇಕು ಅಂತೇಳಿ ಅಂತ. ಈ ಇಡಿಯನ್ನ ದುರುಪಯೋಗ ಮಾಡ್ಕೊಂಡಿದ್ದು ಆಯ್ತು, ಈಗ ಗವರ್ನರ್ ಆಫೀಸ್ ಅನ್ನ ದುರುಪಯೋಗ ಮಾಡಿಕೊಂಡು ಏನು ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಜನಗಳ ದೃಷ್ಟಿಯಲ್ಲಿ ಒಂದು ಕಲ್ಪನೆಯನ್ನ ಕ್ರಿಯೇಟ್ ಮಾಡಬೇಕು ಅಂತ ಇವೆಲ್ಲ ಅವರು ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ತಪ್ಪಿದ್ರೆ ಯಾವ್ದು ಬೇಕಾದ್ರೂ ನಾವು ಆಯೋಗವನ್ನ ಮಾಡಿದ್ದೇವೆ, ಆಯೋಗದಲ್ಲಿ ತನಿಖೆ ಆಗ್ಲಿ. ಅವರಲ್ಲೇ ಶುರುವಾಗಿದೆ. ಮೈಸೂರು ಮೂಡಾದಲ್ಲಿ ಹೆಚ್ಚು ಸೈಟ್ಗಳನ್ನ ತಗೊಂಡಿರೋದು ಬಿಜೆಪಿಯವರು, JDSನವರು. ಸಾವಿರಾರು ಸೈಟ್ಗಳನ್ನ ತಗೊಂಡಿದ್ದಾರೆ, ಸಾವಿರಾರು ಬದಲಿ ಜಮೀನುಗಳನ್ನ ತಗೊಂಡಿದ್ದಾರೆ. ಅವರೇನೆ ಮಾಡಬಾರದೆಲ್ಲ ಮಾಡಿ ಇವತ್ತು ಸುಮ್ಮನೆ ನಮ್ ಕಡೆಗೆ ಬೆರಳು ತೋರಿಸ್ತಾರೆ. ಅವರ ಉದ್ದೇಶ ಯಾವ ಹಗರಣನೂ ಅಲ್ಲ, ಯಾವುದ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದು ಅಲ್ಲ, ಅಧಿಕಾರದ ದಾಹ. ಅವರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವ್ರ ಪರವಾಗಿರೋದನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ಏನೇ ಮಾಡಿ ಬಡವ್ರ ಪರ ಇರೋ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಇದು ಪಿತೂರಿಯ ಭಾಗ ಅಷ್ಟೇ. ಈಗ ಅವ್ರವ್ರದೇ ಸೈಟ್ಗಳಿದಾವೆ ಅಂತ ಅವ್ರವ್ರಲ್ಲೇ ಶುರುವಾಗಿದೆ. ಯತ್ನಾಳ್ ಅವ್ರು ಹೇಳಿದಾರಲ್ಲ, ಈಗ ವಾಲ್ಮೀಕಿ ನಿಗಮದ ಹಗರಣವನ್ನ ಮುಚ್ಚಾಕ್ಬಿಟ್ರು ಇವರು ಅಂತೇಳಿ ಅವರೇ ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ JDSನವ್ರು ಹೇಳ್ತಾ ಇದ್ದಾರೆ ಇದು ಬೇಕಾಗಿಲ್ಲ ಪಾದಯಾತ್ರೆ ಅಂತ JDSನವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರೇ ಫಲಾನುಭವಿಗಳು ಜಾಸ್ತಿ, ತನಿಖೆ ಮಾಡಿದ್ರೆ ಎಲ್ಲ ಹೊರಗೆ ಬರೋದು ಅವ್ರದೇ. ಸೊ ಹಾಗಾಗಿ ಇವತ್ತು ಅವ್ರೇನಾದ್ರೂ ಮಾಡ್ಕೊಂಡ್ಲಿ, ನಾವು ಇವತ್ತು ನಮ್ಮ ಸರ್ಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತ ಸಂಕಲ್ಪದಲ್ಲಿ ದೃಢ ಇದ್ದೇವೆ. ನಾವು ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ. ಕುಮಾರಸ್ವಾಮಿ ಅವರು ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.